ನಾವಿವತ್ತು ಚಿಕ್ಕಬಳ್ಳಾಪುರ ಹತ್ರ ತಲಕಾಯಲು ಬೆಟ್ಟ ವಿನಯ್ ಅವರ ತೋಟ ಮಾಡಕ್ ಬಂದಿದ್ದು. ಅಲ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಮೆಲ್ಲ ಕೆಲಸ ಮಾಡೋರಿಗೆ ಒಂದು ಆರಾಮಾಗಿ ಬೆಟ್ಟವನ್ನ ನೋಡೋ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಈ ಜಾತ್ರೆ ದಿನ ಆದ್ರೆ ಎಲ್ಲ ಇಲ್ಲಿ ಬರಕ್ ಆಗಲ್ಲ. ಬಹಳ ಸುಂದರವಾದ ಒಂದು ಜಾಗ. ಇದಕ್ಕೆ ತುಂಬಾ ಒಂದು ಹಿನ್ನೆಲೆ ಇದೆ. ಇದನ್ನ ತಲಕಾಯಲು ಬೆಟ್ಟ ಅಂತ ನಾವು ಹೇಳಿದ್ರೆ ತೆಲುಗಿನಲ್ಲಿ ತಲಕಾಯಲು ಕೊಂಡ ಅಂತ ಹೇಳ್ತಾರೆ. ಅಂದ್ರೆ ವಾಲ್ಮೀಕಿ ಮಹರ್ಷಿ ಇಲ್ಲೇ ಇದ್ರು ಅಂತ ವಿಚಾರ ಹೇಳ್ತಾರೆ. ಅದು ಇಲ್ಲಿಯ ಸ್ಥಳೀಯರು ಯಾರಾದ್ರೂ ಅದನ್ನ ಕನ್ಫರ್ಮ್ ಮಾಡಬೇಕು. ಬೆಟ್ಟ ಬಹಳ ಚೆನ್ನಾಗಿದೆ. ನಾವು ಇವಾಗ ಕಾಲ್ನಡಿಗೆಯಲ್ಲೇ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಭಾಗಿಯಾಗಿದ್ದಾರೆ. ಕೆಲವರು ಶಕ್ತಿ ಇರೋರೆಲ್ಲ ಮುಂದೆ ಹೋಗಿದ್ದಾರೆ. ಹುಡುಗರೆಲ್ಲ ಬೆಟ್ಟಕ್ಕೆ ಹೋಗೋವರೆಗೂ ನಿಮಗೆ ಕೆಲವು ಬಹಳ ಪ್ರಾಮುಖ್ಯವಾದ ದೃಶ್ಯಗಳನ್ನ ಇಲ್ಲಿ ನಾವು ತೋರಿಸ್ಕೊಡ್ತೇವೆ. ಕಳೆದ ಸಾರಿ ನಾವು ಇಲ್ಲಿ ಬಂದಾಗ ಜಾತ್ರೆ ಸಮಯದಲ್ಲಿ ಬಂದು ತುಂಬಾ ಜನ ಇದ್ರು. ಆ ಸಮಯದಲ್ಲಿ ನಾವು ಏನು ನೋಡಕ್ ಆಗ್ಲಿಲ್ಲ. ಈ ಬೆಟ್ಟ ಹಸಿರಾಗಿರ್ಬೇಕು, ಚೆನ್ನಾಗಿರ್ಬೇಕಂದ್ರೆ ನಾವು ಚಾಮುಂಡಿ ಬೆಟ್ಟ ತರ ಇಲ್ಲಿ ಗ್ಲಿರಿಸಿಡಿಯವನ್ನ ಹಾಕುವುದು ಒಂದು ಪ್ಲಾನ್ ನಮ್ಮ ತಲೆಗೆ ಬಂದಿದೆ. ಅದು ಯಾವಾಗಾದ್ರೂ ಸಮಯ ಸಿಕ್ಕಿದಾಗ ಮುಂಗಾರಿನಲ್ಲಿ ಬೆಟ್ಟ ಇನ್ನೂ ಹಸಿರಾಗಿರ್ಬೇಕಂದ್ರೆ ಗ್ಲಿರಿಸಿಡಿಯವನ್ನ ಎಲ್ಲ ಕಡೆನೂ ಹಾಕ್ಬೇಕು ನಾವು. ಅದು ನೋಡುವ ಮುಂದಿನ ದಿನಗಳಲ್ಲಿ ಗ್ಲಿರಿಸಿಡಿಯವನ್ನ ಇಲ್ಲಿ ಹಾಕ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಚಾಮುಂಡಿ ಬೆಟ್ಟ ತರ ಇದನ್ನು ಹಸಿರು ಮಯವಾಗ್ಲಿ ಅನ್ನೋದು ನಮ್ದೊಂದು ಯೋಚನೆ. ಹೀಗೆ ಬೆಟ್ಟವನ್ನ ನಮ್ಮ ರಾಜಣ್ಣ ಎಲ್ಲ ಕಾಲಲ್ಲಿ ಚಪ್ಪಲಿ ಎಲ್ಲ ಅಲ್ಲೇ ಬಿಡಿಸ್ಬಿಟ್ಟಿದ್ದಾರೆ. ಈಗ ನಾವೆಲ್ಲ ಬರೀ ಪಾದದಲ್ಲಿ ಬೆಟ್ಟ ಹತ್ತಾ ಇದ್ದೀವಿ. ಪ್ರತಿ ವಾರದಲ್ಲಿ ಒಂದು ಸಲ ಆದ್ರೂ ಈ ತರ ಹತ್ತದಾಗ ಮನುಷ್ಯನಿಗೆ ಬೇರೆ ಯಾವುದೇ ಆರೋಗ್ಯದ ಸಮಸ್ಯೆ ಬರೋದಿಲ್ಲ. ಮತ್ತೆ ಅವ್ರಿಗೆ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಏನಿಲ್ಲ. ಮೆಟ್ಲೆಲ್ಲ ಬಹಳ ಸ್ಟ್ರಾಂಗ್ ಆಗಿ ಬಹಳ ಚೆನ್ನಾಗಿದೆ. ಜಾತ್ರೆ ದಿನದಲ್ಲಿ ಫುಲ್ಲು ರಶ್ ಇರುತ್ತೆ. ಇಲ್ಲಿ ತುಂಬಾ ರಶ್ ಇರುತ್ತೆ. ರಶ್ ಹೋದ್ರೆ ಒಂದು 8-10 ದಿನ ನಡೀತಾ ಇತ್ತಂತೆ ಮೊದಲೆಲ್ಲ ಜಾತ್ರೆ. ಈಗ 1 ದಿನ 2 ದಿನಕ್ಕೆ ಸೀಮಿತ ಆಗಿದೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಪ್ರಕೃತಿ ಮಧ್ಯದಲ್ಲಿ ನಾವು ಇರಬೇಕು. ರಾಜಣ್ಣ, ನೀನು ಇದು ಫಸ್ಟ್ ಟೈಮಾ ಬರ್ತಾ ಇರೋದು? ನೀನು ಸ್ನಾನ ಮಾಡಿದ್ಯಾ? ಅದೇನು ಬೆಟ್ಟ ಹತ್ತುವಾಗ ಸ್ನಾನ ಮಾಡೋದು ಅಂದ್ರೆ ಏನು ವಿಶೇಷ ಅಂತ ಸರ್? ಹೌದಾ? ಈಗ ಸ್ನಾನ ಇಳಿದ್ಮೇಲೆ ಬೆವರ್ತದಲ್ವಾ, ಆಗ್ಲೊಂದ್ಸಲ ಸ್ನಾನ ಮಾಡ್ಬೇಕಲ್ವಾ? ಮೊನ್ನೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೆಟ್ಲಿಗೂ ಕಾರ್ಯಕರ್ತರು ಹಾಕೊಂಡಿದ್ದಾರೆ. ಲೈಟ್ ಉರಿತಾ ಇದೆ. ಬಹುಶಃ ರಾತ್ರಿನೂ ಇಲ್ಲಿ ಜನ ಬರ್ಬೋದು. ಅದಕ್ಕೆ ಬೆಳಿಗ್ಗೆ ಬೆಳಕಿರ್ಲಿ, ಭಜನೆ ಕಾರ್ಯಕ್ರಮ ಎಲ್ಲ ಮಾಡ್ಲಿಕ್ಕೆ ಅಂತೇಳಿ ಅವರು ಮಾಡಿರ್ಬೋದು ಅಂತ ಅನಿಸ್ತಾ ಇದೆ. ಭಕ್ತರಿಗೆ ಮುಂದಿನ ಅನುಕೂಲಕ್ಕಾಗಲಿ ಅಂದ್ಬಿಟ್ಟು ಪೈಪ್ ಎಲ್ಲ ಹಾಕಿ ಇಲ್ಲಿ ನೀರಿನೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಅಲ್ಲಲ್ಲಿ. ಆಮೇಲೆ ಮೊದಲೆಲ್ಲ ನೋಡಿ ನಮ್ಮ ಕರೆಂಟ್ ಕಂಬ ಈ ತರ ಕಬ್ಬಣದೇ ಇದ್ದಿದ್ದು. ಇವಾಗೆಲ್ಲ ಸಿಮೆಂಟ್ ಪೋಲ್ ಬಂದಿದೆ. ಈ ಕಬ್ಬಣ ಕಲ್ಲು ಬಂದಿದೆ ಅಂದ್ರೆ ಈ ಕಲ್ಲ ಹಾಕಿ ಸುಮಾರು ಒಂದು 40 ವರ್ಷದ ಮೇಲೆ ಆಗಿರ್ಬೋದು. 40 ವರ್ಷದಿಂದ ಈಚೆ ಎಲ್ಲ ಸಿಮೆಂಟ್ ಕಲ್ಲು ಬಂದಿದೆ. ಎಲ್ಲ ಕಬ್ಬಣದ ಕಂಬವನ್ನೇ ಹಾಕಿದ್ದಾರೆ. ಬೆಟ್ಟದ ಮಧ್ಯೆ ಈ ತರ ಸ್ವಲ್ಪ ಮೆಟ್ಲು ಮಧ್ಯದಲ್ಲಿ ವಿಶ್ರಾಂತಿ ಒಂದು ಜಾಗ ಮಾಡಿದ್ದಾರೆ. ಇಲ್ಲಿ ನಮ್ಮ ರಾಜಣ್ಣ ದೇವರು, ಆಂಜನೇಯ ಸ್ವಾಮಿ ಇಲ್ಲಿ ಮುಕ್ತಿಯ ಪ್ರಾಣ ದೇವರು ಇಲ್ಲಿದೆ. ಬಣ್ಣಗಳನ್ನೆಲ್ಲ ಬಳಸಿದ್ದಾರೆ. ಇನ್ನೇನು 1-2 ತಿಂಗಳಲ್ಲಿ ಜಾತ್ರೆ ಇಲ್ಲಿ ಶುರು ಆಗುತ್ತೆ. ಆ ಜಾತ್ರೆಯನ್ನ ನೋಡೋ ಸಮಯದಲ್ಲಿ ಬರುವಂತ ಇದ್ದೀವಿ. ಜಾತ್ರೆ ನಡೆಯುವಾಗ ಬರಬೇಕು ಅಂತ ಇದ್ದೀವಿ. ನೋಡು, ನಾವು ಚಿಕ್ಕವರಾಗಿದ್ದಾಗ ಮೈಸೂರು ಚಾಮುಂಡಿ ಬೆಟ್ಟದ ತಪ್ಪಲೇ ನಾವು ಓದ್ತಾ ಇದ್ದಿದ್ದು. ಆಗ ಚಾಮುಂಡಿ ಬೆಟ್ಟ ಮೆಟ್ಲ ಹತ್ತಿ ಅಭ್ಯಾಸ ಆಗ್ಬಿಟ್ಟಿದೆ. ಆ ಅಭ್ಯಾಸ ಶಕ್ತಿನೇ ಇವತ್ತು ಇಲ್ಲಿ ನಾವು ಅವ್ರನ್ನ
ಪ್ರಯೋಗ ಮತ್ತು ಉಪಯೋಗಿಸ್ಕೊಳ್ತಾ ಇರೋದು. ಜಾತ್ರೆ ಸಮಯದಲ್ಲಿ ನೋಡಿದ್ದೀನಿ ನಾನು, ಸುಮಾರು 80-90 ವಯಸ್ಸಿನ ಅಜ್ಜಿಯರು ಸಮೇತ ಯಾರೋ ಒಬ್ಬರು ಸಹಾಯ ಇಲ್ಲದೇನೆ ಒಂದು 5-5 ಮೆಟ್ಲು ಹತ್ತಿ ಇಲ್ಲಿ ವಿಶ್ರಾಂತಿ ತಗೊಂಡು, ಮೊಮ್ಮಕ್ಕಳು ಕರೆದ್ರೂ ಅವ್ರಿಗೆ ಕೈ ಕೊಡಲ್ಲ ಅವರು, ಇಲ್ಲಿ ವಿಶ್ರಾಂತಿ ತಗೊಂಡು ಒಂದಿಷ್ಟು ಮೆಟ್ಲನ್ನು ಹತ್ತಾರೆ, ಹತ್ತಿ ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ತಾರೆ. ಆಮೇಲೆ ಹಾಗೆ ಒಂದು 5-10 ಮೆಟ್ಲನ್ನು ಹತ್ತಿ ದೇವರ ದರ್ಶನವನ್ನು ಮಾಡ್ತಾರೆ ಅವರು. ಅವರಿಗಿಂತ ಕಮ್ಮಿ ವಯಸ್ಸಿರುವಂಥ ಸೊಸೆಯರಿಗೆ ಹತ್ತಕ್ಕಾಗಲ್ಲ. ಹಳೆ ಅಜ್ಜಿರು ಅದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಮತ್ತೆ ದೇವ್ರ ಬೆಟ್ಟ ಹತ್ತಾ ಇದ್ದೀನಿ ಅನ್ನೋ ಒಂದು ಭಕ್ತಿ ಬಂದಾಗ ಅವ್ರಿಗೆ ಆ ಎನರ್ಜಿ ತಾನಾಗೆ ಫ್ಲೋ ಆಗ್ತದೆ. ಬರ್ತಾ ಬರ್ತಾ ಮೆಟ್ಲು ಭಾಳ ಸಲೀಸಾಗಿದೆ, ಭಾಳ ಸುಲಭವಾಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಎಲ್ಲ ಜಿಎ ಪೈಪಿ ಹಾಕಿದ್ದಾರೆ. 2-3 ಕೆರೆಗಳು ಕಾಣಿಸ್ತದೆ, ಇಲ್ಲಿ ಬೆಟ್ಟ ಕಾಣಿಸ್ತಾ ಇದೆ. ನಮ್ಮ ತೋಟ ಅಲ್ಲಿ ಕಾಣಿಸುತ್ತೆ ಕಂತಲ್ಲ, ಅಲ್ಲಿ ನೋಡಿ, ಅಲ್ಲಿಂದ ಕಾಣಿಸ್ತದೆ ಬೆಟ್ಟ, ತೋಟ. ಇದು ಇನ್ನೇನಿದೆ, ಹಣ್ಣು ಆಗ್ತದೆ, ಇದು ಕಾಯಿ ಆಗ್ತಾ ಇದೆ. ಕಾಯಿ ಆಗಿರ್ಬೇಕಲ್ಲ ಇದು? ಆಗಿವೆ ಸರ್, ಹಣ್ಣಾಗಿವೆ. ಹಾಂ, ಮತ್ತೆ ಅದನ್ನೆಲ್ಲ ನಾವು ಚಿಕ್ಕದಲ್ಲಿ ಹುಡುಗರಾಗಿದ್ದಾಗ ಬೆಟ್ಟ ಹತ್ತಿದ್ದು, ಅದು ತಿನ್ನಕ್ಕೆ ಹತ್ತಾ ಇದ್ದಿದ್ದು. ಕಪ್ಪು ಹಣ್ಣಾಗೈತಲ್ವ, ಏನು ಹೇಳ್ತಾರೆ ಇದಕ್ಕೆ? ಸರ್ ಹುಣಸುಳಿ ಹಣ್ಣು. ಹುಣಸುಳಿ ಹಣ್ಣು, ಎಲ್ಚಿ ಹಣ್ಣು ಥರ ಏನೋ ಇರ್ತಲ್ಲ ಅದಲ್ಲ, ಎಲ್ಲ ಹುಳಿ ಹುಳಿ ಇರ್ತಲ್ವ? ತಾಳಪ್ಪ ಕಿತ್ತು ತಿನ್ಬೇಕಪ್ಪ. ಇದೆಲ್ಲ ಒಣಗಿಬಿಡೋದು ಇದು. ಇಟ್ಕೊಳ್ಳಿ ಸರ್ ಇದ್ರಲ್ಲಿ. ಹಾಂ, ನೋಡೋರಿ ಸೂಪರ್ ಇದೆ ನೋಡಿ, ಇದು ಭಾಳ ಚೆನ್ನಾಗಿರ್ತದೆ ಹಣ್ಣು ಇದು. ಹಾಂ, ಹುಳಿ 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 ಹುಳಿ. ಏನನ್ನು ಹೇಳ್ತಾ ಇರೋದು? ಚೌಳಿ ಹಣ್ಣು. ಸ್ವಾಭಾವಿಕವಾಗಿ ಅರಣ್ಯದಲ್ಲಿ ಸಿಗುವಂಥ ಇವೆಲ್ಲ ಪಕ್ಷಿಗಳಿಗೆ ಸೀಸನ್ ತಕ್ಕಾದ ಹಣ್ಣುಗಳಿವೆಲ್ಲ. ತಲಕಾಯಲು ಬೆಟ್ಟದ ಪಕ್ಕದಲ್ಲಿ ನಾವು ವಿನಯ್ ಅವರು ತೋಟ ಮಾಡೋಕ್ಕೆ ಬಂದಾಗ ಬಿಡುವಿನ ವೇಳೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇರಲಿ ಅಂದ್ಬಿಟ್ಟು ಎಲ್ಲರನ್ನ ಬೆಟ್ಟಕ್ಕೆ ಕರ್ಕೊಂಡು ಬಂದಿದ್ದೀವಿ. ನಾವು ಸಾಧಾರಣ ಎಲ್ಲಾದರೂ ತೋಟ ಮಾಡಿದರೆ ಅಲ್ಲಿಯ ವಿಶೇಷತೆ ಏನು, ಸುತ್ತಮುತ್ತ ಏನಿರುತ್ತೆ ಅನ್ನೋದು ನಮ್ಮೆಲ್ಲರೂ ಹೋಗಿ ನಾವು ನಮ್ಮೆಲ್ಲ ಸಿಬ್ಬಂದಿ ವರ್ಗ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀವಿ. ಅದೇ ರೀತಿ ಇವತ್ತು ಬಂದಿದ್ದೀವಿ. ಇನ್ನು ಕೆಲವರು ಇವನ್ನ ಇಷ್ಟು ಜನರನ್ನ ಹಿಡಿದಿಡೋದೇ ಇಲ್ಲಿ ಕಷ್ಟ ಆಯ್ತು. ಇವಾಗೆಲ್ಲ ಅಲ್ಲಿ ಇಲ್ಲಿ ಎಲ್ಲ ತಪ್ಪಿಸ್ಕೊಂಡಿದ್ದಾರೆ, ಅಲ್ಲೊಬ್ಬ ಇಲ್ಲೊಬ್ಬ, ಇವನ್ನೆಲ್ಲ ಒಟ್ಟಿಗೆ ಹಾಕೋದೇ ಕಷ್ಟ. ಈಗ ರಾಜಣ್ಣ ಅಲ್ಲೇ ಇದ್ದಾರೆ, ಕೆಳಗಿದ್ದಾರಾ? ನಾವು ಯಾರ್ಯಾರು ಬಂದಿದ್ವಿ ಈಗ ಅವರೆಲ್ಲ सबका एक एक आदमी एक एक नाम बोलो. तुम्हारा नाम क्या? बसंत. हाँ, राजीव. हाँ, शिबू. हाँ, कृष्णा. हाँ, मनीष. हंस. अमरा. हाँ, मंजू. हाँ, हाँ, प्रीतम. मधु. क्या नाम? विनोद. हाँ, अमर. हाँ, और एक बार बोलो. हिमांशु. ಹಾಂ, ಹಿಮಾಂಶು. ಇನ್ನು ಬಾಕಿ ಇರೋರೆಲ್ಲ ಸೇರ್ಕೊಳ್ತೀವಿ. ಭಾಳ ಚೆನ್ನಾಗಿದೆ. ಈ ಸುತ್ತಮುತ್ತ ಇರುವ ಸಾರಾ ಕಾಲೇಜಿನವರು ಮಕ್ಕಳನ್ನ ಜಾತ್ರೆ ಸಮಯದಲ್ಲಿ ಕರ್ಕೊಂಡು ಬಂದಾಗ ತುಂಬ ಥರದ ದೊಂಬಿ ಥರ ಇರ್ತದೆ. ಈ ಥರ ಫ್ರೀಯಾಗಿದ್ದಾಗ ಕರ್ಕೊಂಡು ಬಂದು ತೋರಿಸ್ಕೊಟ್ರೆ ಮಕ್ಕಳಿಗೆ ಮತ್ತು ಪರಿಸರ ಮತ್ತು ಪ್ರಕೃತಿಯ ಬಗ್ಗೆ, ಯಾಕೆ ಪ್ರಕೃತಿಯನ್ನು ಪ್ರೀತಿಸಬೇಕು, ಯಾಕೆ ಪರಿಸರವನ್ನು ಪ್ರೀತಿಸಬೇಕು, ಬೆಟ್ಟ ಗುಡ್ಡಗಳು ನಮಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದೆಲ್ಲ ಮಕ್ಕಳಿಗೆ ಅರಿವಾಗ್ತದೆ. ನೋಡಿ, ಬೆಟ್ಟದ ಮೇಲ್ಗಡೆನೂ ತುಂಬ ಹಸಿರಿದೆ. ಆಮೇಲೆ ಇದು ಕೆಳಭಾಗದಲ್ಲಿ ನೋಡಿ ಎಲ್ಲ ಕಡೆಯೂ ಮರ ಗಿಡ ಎಲ್ಲ ಇದೆ. ಈ ಬೆಟ್ಟದಲ್ಲಿ ಬಿದ್ದಿದ್ದು ನೀರೆಲ್ಲ ಎಲ್ಲಿಗೆ ಹೋಗಬೇಕು? ಕೆಳಗಡೆ ಹೋಗ್ಬೇಕು. ಎಲ್ಲ ಕೃಷಿ ಹೊಂಡ ಮಾಡ್ಕೊಳ್ಬೋದು, ಕೆರೆಗಳು ಮಾಡ್ಕೊಳ್ಬೋದು. ಮಾಡಿಕೊಂಡು ನಾವು ಪರಿಸರ ಮತ್ತು ಪ್ರಕೃತಿಗೆ ಪೂರಕವಾದ ಕೃಷಿಯನ್ನೇ ಮಾಡಬೇಕು.
ಎಲ್ಲರೂ ಇದನ್ನ ಬಳಸ್ಕೊಳ್ಳಿ. ವಾಲ್ಮೀಕಿ ಮಹರ್ಷಿ ಇಲ್ಲಿ ಇದ್ದರು ಅಂತ ಹೇಳ್ತಾರೆ. ಅಂಥ ಬೆಟ್ಟದಲ್ಲಿ ಇವತ್ತು ನಾವು ಇದ್ದೀವಿ ಅನ್ನೋವಾಗ ನಮಗೊಂದು ಹೆಮ್ಮೆ. ಒಳ್ಳೆಯದಾಗಲಿ. ನಮಸ್ತೆ ಸ್ವಾಮಿಗಳೇ. ಈ ಬೆಟ್ಟದ ಮಹಿಮೆ ಏನು? ಇವರು ಪೆನುಗೊಂಡ ಹಾಂ ಮಹಾಸ್ಥಾನ ಆದ ತಿಮ್ಮರಾಜು ಬೊಮ್ಮರಾಜು ಅಂತ ಹಾಂ ಅವ್ರು ತಿರ್ತಿಗೆ ಹೋಗ್ಬೇಕು ಬಂದರು. ಅವಾಗ ಕುದುರೆ ಮೇಲೆ ಬರೋದು ಅವರು. ಹಾಂ ಬರ್ತಾಯಿದ್ರು. ಇಲ್ಲಿಗೆ ಹೋಗಿ 30 ಮಣಿ ಇದೆ. ಹಾಂ ಅವರು ಇಲ್ಲಿ ಮಲಗಿದ್ದಾರೆ. ಹಾಂ ಕನಸಿನಲ್ಲಿ ಭಗವಂತನ ಹೋಗ್ಬಿಟ್ಟು ಹಾಂ ನಾನು ಇಲ್ಲಿದ್ದೇನೆ, ನನಗೆ ಯಾರು ಇದು ಪೂಜೆ ಕಾರ್ಯಕ್ರಮ ಯಾವುದೂ ಇಲ್ಲ, ನಾನು ತಲಕಾಯಲು ಬೆಟ್ಟ ಮತ್ಸ್ಯಕಾಚಲ ವಾಸಾಯ ಶ್ರೀ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ನಿವಾಸ ಇದು ಅಂತೂ ಕನಸಿನಲ್ಲಿ ಹೋಗಿದೆ. ಬೆಳಗ್ಗೆನೆ ಈ ಗಿಡ ಮರಗಳೆಲ್ಲ ಕಡಿದುಕೊಂಡು ನನಗೆ ಎಲ್ಲಿದ್ದೀರಂತ ನಮಗೆ ಜ್ಞಾಪಕ ಏನಿದೆ ಅಂತ ಅವ್ರು ಹೇಳಿದ್ದಾರೆ. ಅದು ಓಂ ನಮೋ ನಾರಾಯಣ ಅಂತ ಶಬ್ದ ಬರ್ತದೆ, ಅಲ್ಲಿವರೆಗೂ ಬನ್ನಿ. ಇಲ್ಲಿಗೆ ಬಂದರೆ ಓಂ ನಮೋ ನಾರಾಯಣ ಅಂತ ಶಬ್ದ ಉತ್ತು ಇತ್ತು. ಉತ್ತದಲ್ಲಿ ಓಂ ನಮೋ ನಾರಾಯಣ ಅಂತ ಗರ್ಭಗುಡಿಯಲ್ಲಿ ಇಲ್ಲಿ ಒಳಗೆ ಹವಾಗುಣ ಹೆಂಗಿದೆ ಅಂದರೆ ಚೆನ್ನಾಗಿದೆ. ಓಂ ನಮೋ ನಾರಾಯಣ ಶಬ್ದ ಈಗೂ ಬರ್ತದೆ. ಹಾಗೆ ಅವರು ಇಲ್ಲಿ ಅರ್ಚಕನ ನೇಮಕ ಬರಬೇಕು. ಆವಾಗ ನಮಗೆ ಬೇಕು ನಮಗೆ ಬೇಕು ನಮಗೆ ಬೇಕು ಅಂದರು. ತಿಮ್ಮರಾಜು ಬೊಮ್ಮರಾಜು ಅವರು ಯಾರಿಗೂ ಹೇಳೋಕ್ಕೇನು ಬರಲಿಲ್ಲ. ಯಾಕಂದರೆ ಕೆಲವು ಜನ ಈ ಸ್ವಾಮಿಗಳು ಬೇಕು, ಕೆಲವು ಜನ ಆ ಸ್ವಾಮಿಗಳು ಬೇಕು ಅಂತ ಒತ್ತಡ ಬಂದುಬಿಡ್ತಾರೆ. ಆಮೇಲೆ ಏನಾದ್ರು ಅಂದರೆ ಒಂದು ದಂತಿಯನ್ನು ತರಿಸಿ, ದಂತಿ ಅಂದರೆ ಆಣೆ ತರಿಸಿ ಆ ಹೂ ಮಾಲೆನೂ ಕುತಾಯಿಸೋದು ನೀರು ಕೊಟ್ಟು ಆಮೇಲೆ ಅವರಿಗೆ ಯಾರಿಗೂ ಸ್ವಾಮಿಗಳಿಗೆ ಹಾಕಿದ್ರೆ ಅವನ್ನ ಆಯ್ಕೆ ಮಾಡೋಣ ಅಂತ. ಅದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಆಮೇಲೆ ಒಂದು ಹುಡುಗ ಮರದ ಕೆಳಗೆ ಗೆಜ್ಜಿಕಾಯಿ ಆಟ ಆಡ್ತಾ ಇದ್ರು. ಆ ಹುಡುಗಿನ ಮೇಲೆ ಕುತಾಯಿ ಕೆಂಬು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಹೂ ಮಾಲಾಗ ತಗೊಂಡ್ಬಂದಂತೆ. ಆಮೇಲೆ ಇಲ್ಲಿ ಪೂಜೆಗೆ ನೇಮಕ ಮಾಡಿಬಿಟ್ಟು ಅಲ್ಲಿ ದಿಮ್ಮಾರ್ಲಲ್ಲಿ ದಾಸಾರ್ಲಲ್ಲಿ ಮಧುರಾ ವೆಂಕಟಾಪುರ ಬುಧವಾರಲ್ಲಿ ಜೋಡಿ ಮಾಡಿದ್ದಾರೆ. ಗರುಡ ಪಕ್ಷಿ ಅದು ಎಷ್ಟು ಸುತ್ತಿದೆಯೋ ಅಷ್ಟನ್ನು. ಈಗ ಇದ ಮೇಲೆ ತಲಕಾಲ್ ಬೆಟ್ಟ ಇದೆಯಲ್ಲ ಅದಿಲ್ಲ. ತಿರ್ಗ ಮಧ್ಯದಲ್ಲಿ ಮರಪನಹಳ್ಳಿ ಅಂತ ಇದೆ, ಅದು ಇಲ್ಲ. 4 ಊರು ಸುತ್ತಕೊಂಡು ಅದು ಜೋಡಿ ಮಾಡಿದ್ದಾರೆ. ಆಮೇಲೆ ಅರ್ಚಕನ ನೇಮಕ ಮಾಡಿದ್ರೆ ನೌಕರನ್ನ ಮಾಡಿದ್ದಾರೆ. ನೌಕರನ್ನ ಮಾಡಿಬಿಟ್ಟು ಇಲ್ಲಿ ಪೂಜೆ ಕಾರ್ಯಕ್ರಮಗಳಿಗೆಲ್ಲ ಅವರಿಗೆಲ್ಲ ಸಂಬಳ ಮಾಡಿ ಅವರೆಲ್ಲ ಮುಗಿಬಿಟ್ಟು ಆಮೇಲೆ ಏನಾಯ್ತು ಅಂದರೆ ಇಲ್ಲಿ ಹಸು ಕರು ಹುಲಿ ಚಿರತೆ ಎಲ್ಲನೂ ಒಂದೇ ಕಡೆ ಮಲಗ್ತಾ ಇತ್ತು ಮೊದಲು. ಅಲ್ಲಿ ಕೋನೇರು ಇತ್ತು, ಅಲ್ಲಿ ಕೋನೇರು ಇತ್ತು, ಉಣೋಗಿದೆ. ಅಲ್ಲಿ ಒಂದೇ ಕಡೆ ಮಲಗಿಬಿಟ್ಟು ಹುಲಿ ಮಲದಲ್ಲಿ ಕರು ಕುಳಿತಾ ಇತ್ತು, ಕರು ಹಸುದಲ್ಲಿ ಹುಲಿ ಮರಿಗಳು ಕುಳಿತಾ ಇತ್ತು. ವರಿವರೆಗೆ ಇರಲಿಲ್ಲ. ಅದಕ್ಕೆ ಮತ್ಸ್ಯಕಾಚಲ ವೆಂಕಟರಮಣ ಸ್ವಾಮಿ ತಲಕಾಯಿದ ಬೆಟ್ಟ, ತಲಕಾಯಿದ ಬೆಟ್ಟ ಒಂದು ಕಳ್ಳ ಇದ್ದ. ಆ ಕಳ್ಳ ಏನದು ತಲೆಗಳನ್ನ ಕೊಳಿತಾ ಇದ್ದ. ಕಳಿದ್ಬಿಟ್ಟು ಕಿತ್ಕೊಂಡು ಎಲ್ಲ ಹೋಗ್ತಾ ಇದ್ದ. ಗಲಾಟೆ ಮಾಡಿದ್ರೆ ತಲೆ ಕೊಳಿತಾ ಇದ್ದ. ಇದು ಕೊಟ್ಬಿಟ್ರೆ ಏನೂ ಇಲ್ಲ, ಹಂಗೆ ಮಾಡ್ತಾ ಇದ್ದ. ಆಮೇಲೆ ವಿಷ್ಣುವು ಒಂದು ಬ್ರಾಹ್ಮಣ ರೂಪದಲ್ಲಿ ಗಂಟೆದ್ಕೊಂಡು ಹೋಗಿ ಬಂದಂತೆ. ಅದನ್ನ ಕಲೆ ತಲೆಯಕ್ಕೆ ಹೊಡಿಬೇಕು ಹೋದಂತೆ. ಏನಪ್ಪ ಈ ಬೆಟ್ಟದಿಂದ ಪಾಪ ಮಾಡಿಬಿಟ್ಟಿದೀಯಾ, ನಾನು ಇರೋದು ನನಗೆ ಹೆಂಡತಿ ಮಕ್ಕಳಿಲ್ಲ ಏನಿಲ್ಲ, ಇಬ್ಬರೇ ಇರೋದು, ನಾ ಈ ಗಂಟು ಎತ್ಕೊಂಡು ಕೊಟ್ಬಿಡ್ತೇನೆ, ನಾವು ಉಪವಾಸ ಇದ್ರೂ ಸರಿಯಲ್ಲ, ಪಾಪ ಮಾಡಿದೀಯಾ ಅಂತ. ಪಾಪ ಏನು, ನಾವು ಹೆಂಡತಿ ಮಕ್ಕಳು ಇದ್ದಾರೆ ಅವ್ರಿಗೆಲ್ಲ ಪಾಪ ಬರ್ತದೆ. ಹೋಗಿ ಕೇಳ್ಬಿಟ್ಟು ಬಾಬಪ್ಪ, ಮನೆಗೆ ಹೋಗಿ ಕೇಳ್ಬಿಟ್ಟು ಬಂದೆ. ಏನು ಅಂದ್ರೆ ನೀವು ಹೊರಟೋಗ್ತೀಯ, ಆ ಮರಕ್ಕೆ ಕಟ್ಟಾಕೋಗು. ಏನ್ರಲ್ಲಿ ಕಟ್ಟಾಕೋದು ಏನಿಲ್ವಲ್ಲ ಹಾಗಂತೆ. ಆಮೇಲೆ ಕೀರ್ತಿಗಳು ಬಂತಲ್ಲ, ಅವರೇ ಸೃಷ್ಟಿ ಮಾಡಿದ್ದು. ವಿಷ್ಣು ಬಂದು ಅದು ಸೇರ್ಕೊಂಡ. ವಿಷ್ಣು ಬಂದರೆ ಆಮೇಲೆ ಆಯಮ್ಮನು ಶಸ್ತ್ರೀಕ್ಷೆ ಎಲ್ಲ ಕೊಟ್ಟು ಗಾಯಕ್ಕೆಲ್ಲ ಔಷಧಿ ಹಾಕಿ ಬಟ್ಟೆ ಕಟ್ಟಿಸಿ ಎಲ್ಲ ಮಾಡ್ತಾನೆ. ಆಮೇಲೆ ಇವರು ಯಶೋದ ಅವನು ವಿಷ್ಣುವು ಏಟ ಮಾರ್ಗವಾಗ್ತಾನೆ. ಏಟ ಮಾರ್ಗವ ಆಕಾಶರಾಜನ ಮಗಳನ್ನ ಪದ್ಮಾವತಿನ ನೋಡ್ತಾನೆ. ಅವನು ಆ ಹುಡುಗಿ ನಮಗೆ ನಾನು ಮಾಡ್ಕೋಬೇಕು, ಏನೋ ಮಾಡಬೇಕು ಅಂತ ಒಕಲಾದೇವನು ಹೇಳ್ತಾಳೆ. ಒಕಲಾದೇವಿ ಕೇಳಿದ್ರೆ ಅಪ್ಪ ಅವ್ರ ಮಹಾರಾಜರು ನಾವು
ಇಲ್ಲಿ ಸನ್ಯಾಸಿ ವೃತ್ತಿಯಿಂದ ಇರೋದು ಹ್ಮ್ ನಮ್ಗೆ ಕೊಡ್ತಾರ ಅವರು ಹಾಂ ಕೊಡಲ್ಲ. ಹಾಂ ನೀವು ಕೇಳೋದು ಕೇಳಿ, ಹಾಂ ಹಾಂ ಆಗುತ್ತೋ ಅನ್ನೋದು ಹೋಗುತ್ತೋ ಅನ್ನೋದು ಮುಂದೆ ಹಾಂ ವ್ಯವಹಾರ ನಮ್ದು ಎಲ್ಲ ಹಾಂ ಅಂತ ಮನುಷ್ಯನ ಅಂದ್ಕೊಂಡು ಹಾಂ ಕಳಿಸ್ತಾನೆ. ಹಾಂ ಕಳಿಸಿದ್ರೆ ಆವಾಗ ನಾರದ ಮುನಿ ಅಂದ್ರೆ ಬರ್ತಾನೆ. ಹಾಂ ನಾರದ ಮುನಿ ಅಂದ್ರೆ ನಾರಾಯಣ ಅಂತ ನಾನು ಗೊತ್ತಲ್ಲ. ಹ್ಮ್ ಆದ ಮೇಲೆ ಹ್ಮ್ ನಾರದನು ಎಲ್ಲ ಉಪಯೋಗಿಸ ಮಾಡಿ ಒಕ್ಕಲಾದೇವನ ಕಳಿಸ್ತಾರೆ ಹ್ಮ್ ಆಕಾಶರಾಜನಿಗೆ. ಹ್ಮ್ ಆಕಾಶರಾಜನ ಆವಾಗ ಇದು ಹೇಳ್ತಾರಲ್ಲ ಹ್ಮ್ ಈ ಗದ್ದಿ, ಹ್ಮ್ ಹ್ಮ್ ಆ ಆಯಮ್ಮನು ವಿಷ್ಣು ಅವತಾರ ಮಾಡ್ಕೊಂಡು ಹೋಗಿ ಹ್ಮ್ ಅವ್ರಿಗೆಲ್ಲ ಹೇಳ್ಬಿಡ್ತಾಳೆ, ಹ್ಮ್ ಮಹಾವಿಷ್ಣು ಅಲ್ಲ, ಹ್ಮ್ ನಿಮಗೆ ಒಬ್ಬರು ಬರ್ತಾರೆ ಹುಡುಗಿನ ಕೊಳಕ್ಕೆ, ಹ್ಮ್ ಅವನಿಗೆ ಕೊಡಿ, ಹ್ಮ್ ಅವನು ಇದು ದಿಗ್ಗಜ, ಹ್ಮ್ ಅವನು ಮಹಾವಿಷ್ಣು ಲೋಕದಲ್ಲಿ ಮೂರ್ತಿ ಅವನು, ಹ್ಮ್ ನಿಮ್ಗೇನು ಗೊತ್ತಿಲ್ಲ, ಹ್ಮ್ ಅವ್ರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಬಂದಿರ್ತಾಳೆ. ಹ್ಮ್ ಆಮೇಲೆ ಹೋಗಿ ಯಮ್ಮನ ಹೋಗ್ತಾಳೆ. ಹ್ಮ್ ಹೋಗ್ಮೇಲೆ ಕೇಳ್ತಾಳೆ. ಕೇಳಿದ್ರೆ ನೋಡಪ್ಪ ಅವ್ರಿಗೆ ನಿಮ್ಗೇನು ಇಲ್ಲ ಏನೂ ಇಲ್ಲ ನೆನ್ ಕೊಡೋದು ನಾನು ಅಂತ ಹೇಳ್ತಾರೆ. ಅವನು ಶ್ರೀನಿವಾಸನು ದಶಾವತಾರ ಎತ್ತಾನೆ. ದಶಾವತಾರ ಮಾಡಿಬಿಟ್ಟು ಒಂದು ಅವತಾರಕ್ಕೆ ಒಂದೊಂದು ಇದೆಲ್ಲ ಮಾಡ್ಕೊಂಡು ಬಂದಿರೋದು, ದುಷ್ಟಗಳ ಸಂಹಾರ ಮಾಡ್ಕೊಂಡು ಬಂದಿರೋದು ಮಹಾವಿಷ್ಣುವು ಅಂತ ನಾರದನ ಹೇಳ್ತಾನೆ. ನಾರದನ ಹೇಳಿದ್ಮೇಲೆ ಆಕಾಶ ಒಪ್ಕೊತಾನೆ. ಒಪ್ಕೊಂಡ್ಮೇಲೆ ಅವು ಪದ್ಮಾವತಿನ ಕೊಟ್ಟು ಮದುವೆ ಮಾಡೋದು. ಆಗ ಮದುವೆಗೆ ದುಡ್ಡು ಇಲ್ವಲ್ಲ, ದುಡ್ಡು ಬೇಕಲ್ಲ, ಅವಾಗ ಏನು ಮಾಡೋದು, ಒಬ್ಬ ಸಾಲ ಮಾಡಬೇಕಲ್ಲ. ಸಾಲ ಮಾಡಬೇಕಾದ್ರೆ ಇವು ಕುಬೇರ್ನು ಎಷ್ಟು ಕೊಟ್ರು ಕೊಡ್ತೀನಿ ನಾನು ಅನ್ನಲ್ಲ, ಅದಕ್ಕೆ ಬಡ್ಡಿ ಕೊಡಬೇಕು ಅಂದ. ಮದುವೆಗೆ ಸಾಲ ತಗೊಳಕ್ಕೆ ಬಡ್ಡಿ ಕೊಡ್ಬೇಕು ಅಂತ. ಕೊಡಬೇಕು, ಎಷ್ಟನ್ನ ತಗೋ ಅದಕ್ಕೆ ಬಡ್ಡಿ ಕೊಡಬೇಕು. ಅದ್ರ ಬಡ್ಡಿಯನ್ನು ಸಮೇತ ತೀರಿಸ್ಬೇಕು ನನಗೆ ಅಂದ. ಎಲ್ಲ ಬಂಗಾರ ನಾಣ್ಯಗಳು ಅದು ಇದು ಎಲ್ಲ ಕೊಟ್ಬಿಡ್ತಾನೆ. ಏನು ಬೇಕು ರೊಕ್ಕ ಎಲ್ಲ ಕೊಟ್ಬಿಡ್ತಾನೆ. ಮದುವೆ ಅದೆಲ್ಲ ಆಗೋಗುತ್ತದೆ. ಆಗೋದ್ಮೇಲೆ ಈ ಲಕ್ಷ್ಮಿ ಎಲ್ಲೋ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಹಿಂದ್ಗಡೆ ಇಲ್ವಾ ಅಲ್ಲಿ ಎಲ್ಲೋ ದಾನ ಮಾಡ್ಕೊಂಡು ಕೂತ್ಕೊಂಡು. ಆಮೇಲೆ ಲಕ್ಷ್ಮಿ 3 ದಿನ ಆಗಿರ್ತದೆ ಪಾಪ. ಆ ತಿರ್ತಿ ಬೆಟ್ಟದಲ್ಲಿ ಒಂದು ಬೆಟ್ಟದಲ್ಲಿ ಆಡ್ಗಳಾಡ್ಕೊಂಡು ಸಂತೋಷವಾಗಿರ್ತಾರೆ. ವಿಷ್ಣು ಅನ್ನೋದು ಗೊತ್ತಿಲ್ಲ ಅವನಿಗೆ, ನಾರದನ್ ಗೊತ್ತು. ಅಲ್ಲಿಗೆ ಹೋಗ್ಬಿಟ್ಟು ಈ ಲಕ್ಷ್ಮಿಗೆ ಹೇಳ್ಬಿಡ್ತಾನೆ, ನೋಡಮ್ಮ ಮದುವೆ ನಿಮ್ಮ ಯಜಮಾನ ಮದುವೆ ಮಾಡ್ಕೊಂಡು ಅಲ್ಲಿ ಕೇಳ ವಿಲಾಸವಾಗಿದ್ದಾನೆ ಅಂತ. ಲಕ್ಷ್ಮಿಗೆ ಏನು ಅರ್ಥ ಹೆಂಗೆ ಹೇಳ್ತೀಯ ಅಂದೆ. ನೀವು ನೋಡಮ್ಮ ಹೋಗಿ ನೋಡೋದು. ಬಂದು ನೋಡ್ತಾಳೆ, ಒಬ್ಬೊಬ್ರು ಕಿತ್ತಾಡ್ಕೊಳ್ತಾರೆ. ಆಯಮ್ಮನಿಗೆ ಹೊಸದಾಗಿ ಬಂದಿರೋಳು. ಆಗಿನ ಕಾಲದಲ್ಲೇ ಇತ್ತು 2 ಮದುವೆ ಆಗೋದು. ಅದಕ್ಕೆ ಮತ್ತೆ ಇವಾಗ 2 ಮದುವೆ ಆಗಿದ್ರೆ ಕಿತ್ತಾಕೊಂಡು ಬೇರೆ ಬೇರೆ ಇರೋದು. ಅವ್ರು ಮಾಡಿರೋದೆ ಇವಾಗ ಮಾಡೋಲ್ಲ, ಅವ್ರು ಮಾಡಿರೋದೇ ಅದು. ಆಮೇಲೆ ದೊಡ್ಡ ಚಿಕ್ಕ ಹೆಂಡತಿ ಮೊನ್ನೆ ಬಂದಿರೋಳು. ದೊಡ್ಡ ಹೆಂಡತಿ ಮೊದಲಿಂದ ಇರೋಳಲ್ಲ, ಹೌದು, ಅವ್ರು ಸಾಮರ್ಥ್ಯ ಆಗಿರ್ತಾರೆ, ಒಂದು ಏಟ್ ಆಗ್ತಾರೆ. ದೊಡ್ಡ ಹೆಂಡತಿಗೆ ಏನೋ 3 ದಿನ ಆಯ್ತು ಬಂದ್ಬಿಟ್ಟು ನಾನು ಉಳಿಸ್ಬಿಟ್ಟ ಅಂತ ಜುಟ್ಟು ಇಟ್ಕೊಂಡ್ರು. ಜುಟ್ಟು ಇಟ್ಕೊಂಡ್ರೆ ಇದು ಜುಟ್ಟು ಇಟ್ಕೊಂಡ್ರು. ಆಮೇಲೆ ಇವ್ರಿಗೂ ಹೇಳಿದ್ರಿರ್ಲಿಲ್ಲ, ಅವ್ರಿಗೆ ಹೇಳಿದ್ರು ಇರಲಿಲ್ಲ. ದೇವತೆಗಳ ಕಾಲದಲ್ಲೂ ಇದು ಡಬಲ್ ಬಂದಿರೋದು ಕಾಲದಲ್ಲಿ. ಆಮೇಲೆ ಏನಾಯ್ತು ಅಂದ್ರೆ ಕೇಳಲಿಲ್ಲ ಇದಲ್ಲ ಯಾರು, 7 ಅಜ್ಜಿ ಹಿಂದಕ್ಕೆ ಹೋದ ಭಗವಂತನ. ಅಲ್ಲಿ ಶಿಲ ಆಗ್ಬಿಟ್ಟು ಅದೇ ತಿರ್ತಿ ಒಬ್ಬನೇ ಇರೋದು. ತಿರ್ತಿಯಲ್ಲಿ ಒಬ್ಬನೇ ಇರೋದು, ಜೋಡಿ ಇಲ್ಲ. ಆಮೇಲೆ ಇವರು ಬಾಳೆ ಕೊಡಿ ಬಿಟ್ರು. ಅವರು ಮಾಲ್ವೇಲ್ ಮಂಗಮ್ಮ ಅಲ್ಲಿ ಮಂಗಾಪುರದಲ್ಲಿ ಇದ್ರು. ಇಲ್ಲಿ ಆಯಮ್ಮನ ಹೊಸ ಸ್ಥಳ ಇಬ್ರು